ಸುಧಾಕರ್ ಅಂತ ಹೇಳಿ ಸರ್. ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಜಿಲ್ಲಾ ಪಂಚಾಯತ್ ತುಮಕೂರು. ಓಕೆ. ಸೊ ಕೋಣನಕುರಿಕೆ ಈ ಒಂದು ಪಾವಡ ತಾಲೂಕು ಈ ಒಂದು ಶಾಲೆಯಲ್ಲಿ ಈ ಒಂದು ಮಕ್ಕಳು ಅಸ್ವಸ್ಥರಾದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಗೆ ಭೇಟಿ ನೀಡಿದಂತಹ ಒಂದು ಅವಧಿಯಲ್ಲಿ ಕಂಡುಬಂದಂತಹ ಒಂದು ಮುಖ್ಯ ಅಂಶಗಳು, ಅಲ್ಲಿ ಮುಖ್ಯ ಶಿಕ್ಷಕರು ಅಲ್ಲಿ ದಿವ್ಯಾಂಗರಿದ್ದಾರೆ. ಅವರಿಗೆ ಒಂದು ಶಾಲೆಯ ದೈನಂದಿನ ಆಡಳಿತವನ್ನು, MDM ಅನುಷ್ಠಾನವನ್ನು ಒಂದು ಪ್ರತಿದಿನ ದೈನಂದಿನವಾಗಿ ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು ಅವರಿಗೆ ಒಂದು ಕಷ್ಟ ಸಾಧ್ಯವಾಗಿರುವಂಥದ್ದು. ಆದ್ದರಿಂದ ಅಲ್ಲಿನ GPT ಶಿಕ್ಷಕರಿಗೆ ಈ ಒಂದು ಶಾಲೆಯ ಪ್ರಭಾರವನ್ನು ವಹಿಸಲಾಗಿದೆ. ಇನ್ನು ಮುಂದೆ ಅವರು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಒಂದು ಸಂವಾದವನ್ನು ನೀಡಿ ಆರೋಗ್ಯಕರವಾಗಿ ಯಾವ ರೀತಿಯಾಗಿ ಊಟಕ್ಕೆ ಮುಂಚೆ ಮತ್ತು ನಾವು ಕೈ ತೊಳೆಯುವಂಥದ್ದು ಮತ್ತು ಈ ಎಲ್ಲ ಏನು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಮತ್ತು ಕ್ಷೀರಭಾಗ್ಯದ ಹಾಲನ್ನು ಎಲ್ಲರೂ ಕೂಡ ಸ್ವೀಕರಿಸುವಂಥದ್ದು. ಸುಮಾರು 19 ಮಕ್ಕಳು ಅಲ್ಲಿ ಕ್ಷೀರಭಾಗ್ಯದ ಹಾಲನ್ನು ನಾವು ಸ್ವೀಕರಿಸೋದಿಲ್ಲ ಅನ್ನುವಂತಹ ಒಂದು ಇದನ್ನು ಅವರು ಅಭಿಪ್ರಾಯ ತಿಳಿಸಿದರು. ಮಕ್ಕಳು ರಾಗಿ ಮಾಲ್ಟನ್ನು ಜೊತೆಗೆ ಸೇರಿಸಿ ಕೊಡುವಂತಹ ಒಂದು ಇದು ಇರೋದರಿಂದ ಎಲ್ಲರೂ ಕೂಡ ಈ ಒಂದು ಕ್ಷೀರಭಾಗ್ಯದ ಹಾಲು ವಿತ್ ರಾಗಿ ಹೆಲ್ತ್ ಮಿಕ್ಸ್ನೊಂದಿಗೆ ತಗೊಳ್ಬೇಕು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಎಲ್ಲರೂ ಕೂಡ ಈಗ ರಾಗಿ ಮಾಲ್ಟನ್ನು ತಗೊಳ್ಳೋದಕ್ಕೆ ಅವರು ಮಕ್ಕಳು ಒಪ್ಕೊಂಡಿದ್ದಾರೆ. ಅದು ಒಂದು. ಮತ್ತು ಶಾಲೆಯ ಪ್ರಭಾರವನ್ನು ಬದಲಾವಣೆ ಮಾಡಲಾಗಿದೆ. ಇದರ ಜೊತೆಗೆ ಶಾಲೆಯ ಒಂದು ಏನು ಸಂಪಿರ್ಬೋದು ಇವುಗಳನ್ನೆಲ್ಲನೂ ಕೂಡ ಡೀಪ್ ಕ್ಲೀನಿಂಗ್ ಕೂಡ ಮಾಡಿಸಲಾಗಿದೆ. ಸಂಪು ಮತ್ತು ಊರಿನ ಒಂದು ಏನು ವಾಟರ್ ಪ್ಲ್ಯಾಂಟಿಂದ ಕುಡಿಯೋ ನೀರನ್ನು ಅವರು ಡೈಲಿ ತೊಗೊಂಬಂದು ಮಕ್ಕಳಿಗೆ ಅಡುಗೆಗೆ ಮತ್ತು ಮಕ್ಕಳು ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಅದನ್ನು ಕೂಡ ವಾಟರ್ ಟೆಸ್ಟ್ ಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಪ್ರಿಲಿಮಿನರಿ ಟೆಸ್ಟನ್ನು ಮಾಡಿಸಿ ಇಮಿಡಿಯೇಟಾಗಿ ಆ ರಿಪೋರ್ಟನ್ನು ತೊಗೊಂಡಿದ್ದೂ ಕೂಡ ನಾವು ಶಾಲೆಗೆ ಒಂದು ತಿಳಿಸಲಾಗಿದೆ ಮುಖ್ಯ ಶಿಕ್ಷಕರಿಗೆ. SDMC ಅವರು ಕೂಡ ಈ ಬಗ್ಗೆ ಪಾಲಕರು ಮತ್ತು SDMC ಅವರ ಸಭೆಗಳಲ್ಲಿ ಈ ಬಗ್ಗೆ MDM ಅನುಷ್ಠಾನದ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ಒಂದು ಅಲ್ಲಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿದೆ, 2 ಅಡುಗೆ ಮನೆ ಇದೆ, ಒಂದು ಶಿಥಿಲ ಡಿಲ್ಯಾಪಿಲೇಟೆಡ್ ಇದೆ, ಇನ್ನೊಂದು ಚಿಕ್ಕದಾಗಿದೆ. ಈಗ ಅಲ್ಲಿ 2 ವರ್ಷದ ಹಿಂದೆ ಒಂದು ಬೇಸ್ಮೆಂಟ್ ಹಾಕಿದ್ದಾರೆ. ಏನು ಕಿಚನ್ ಕಮ್ ಡೈನಿಂಗ್ ಹಾಲ್ ಮಾಡಬೇಕು ಅನ್ನುವಂಥದ್ದನ್ನು ಪಿಲ್ಲರ್ ಎಲ್ಲ ಹಾಕಿದ್ದಾರೆ. ಸೊ ಅದನ್ನು ಕೂಡ ಪೂರ್ಣ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ ಅವರಿಗೆ ಮಾನ್ಯ EOTP ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಅವರ ಭೇಟಿಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಅದನ್ನು ಕಾಮಗಾರಿಯನ್ನು ಶೀಘ್ರ ಪ್ರಾರಂಭ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಜೊತೆಗೆ ಇಡೀ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ನಡೆಸಿದಂತಹ ಒಂದು ಏನು ಝೂಮ್ ವಿಸಿನಲ್ಲಿ ಕೊಟ್ಟಂಥ ಸೂಚನೆಗಳ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಶೇಂಗಾ ಚಿಕ್ಕಿ ಬದಲಾಗಿ ಮೊದಲ ಆದ್ಯತೆ ಕೋಳಿ ಮೊಟ್ಟೆಯನ್ನು, ಬೇಯಿಸಿದ ಕೋಳಿ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಮತ್ತು 2ನೇ ಆದ್ಯತೆಯಾಗಿ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದನ್ನು ಮಾಡಿ ಈ ಒಂದು ಶೇಂಗಾ ಚಿಕ್ಕಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ತುಂಬ ಹಳೆ ಸ್ಟಾಕನ್ನು ಕೊಡ್ತಕ್ಕಂಥದ್ದು ಮತ್ತು ಅದರ ಬಣ್ಣ, ವಾಸನೆ, ರುಚಿ ಇದನ್ನೆಲ್ಲನೂ ಕೂಡ ಚೆಕ್ ಮಾಡಿಕೊಳ್ಳಿ. ಈ ಎಲ್ಲ ಇವು ಇರೋದರಿಂದ ಶೇಂಗಾ ಚಿಕ್ಕಿಗೆ ಬದಲಾಗಿ ಈಗ ನಮ್ಮ ADMDM ಅವರು ಪಾವಡ ಅವರು ಎಲ್ಲ ಶಾಲೆಗಳಿಗೂ ಕೂಡ ಒಂದು ಕಾಮನ್ನಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. 2ನೇ ಆದ್ಯತೆಯಾಗಿ ಬಾಳೆಹಣ್ಣನ್ನು ಕೊಟ್ಟಿರೋದರಿಂದ ಇದರಲ್ಲಿ ನಮ್ಮ ಏನು SNF ಪೂರಕ ಪೌಷ್ಟಿಕ ಆಹಾರ, ಮೊಟ್ಟೆ, ಬಾಳೆಹಣ್ಣು, ಬಾರ್ಚಿಕ್ಕಿ ಇದೇ ರೀತಿ ಆದ್ಯತೆಯಲ್ಲಿ ಒಂದು ಏನು ಮಕ್ಕಳ ಪಾಲಕರ ಒಪ್ಪಿಗೆಯ ಮೇರೆಗೆ ಇದನ್ನು ನಾವು ವಿತರಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಇಲಾಖೆಯ ಒಂದು ಮಾರ್ಗಸೂಚಿ ಇರೋದರಿಂದ 2ನೇ ಆದ್ಯತೆಯಾಗಿ ಬಾಳೆಹಣ್ಣು ಇರೋದರಿಂದ ಮಕ್ಕಳಿಗೆ ಶೇಂಗಾ ಚಿಕ್ಕಿಗೆ ಆದ್ಯತೆಗೆ ಹೋಗುವ ಮುಂಚೆ ಬಾಳೆಹಣ್ಣನ್ನೇ ಆದ್ಯತೆಯನ್ನಾಗಿ ಕೊಡೋದಕ್ಕೆ ಎಲ್ಲ ಶಾಲೆಗಳಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಪಾಲಕರು, ಎಲ್ಲ ಶಾಲೆಗಳ SDMC ಅವರು, ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮ ಎಲ್ಲರೂ ಕೂಡ ಈ ಬಗ್ಗೆ ಈ ಒಂದು MDM ಅನುಷ್ಠಾನದ ಬಗ್ಗೆ ಇನ್ನೊಂದಷ್ಟು ಏನು ಒಂದು ಅರಿವು, ತಿಳುವಳಿಕೆ ಇವುಗಳು ಬೇಕಾಗುತ್ತೆ. ಈಗ ನಾವು ತಾಲೂಕುವಾರು ಎಲ್ಲ HMಗಳಿಗೆ ನಮ್ಮ ಸೂಪರ್ವೈಸರಿ ಸ್ಟಾಫ್ಗಳೇನಿದ್ದಾರೆ, CRP, BRP, ECOs, IRTs, BRC ಇವರೆಲ್ಲರಿಗೂ ಕೂಡ ಒಂದು MDMಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಸೂಚನೆಯ ಮೇರೆಗೆ ಈಗಾಗಲೇ ತುಮಕೂರು ತಾಲೂಕು ಮುಗಿದಿದೆ, ಶಿರಾ ತಾಲೂಕು ಮುಗಿದಿದೆ,
ಮತ್ತು ಕುಣಿಗಲ್ ತಾಲೂಕು ಕೂಡ ಮುಗಿದಿದೆ. ನೆಕ್ಸ್ಟು ಈ ವಾರದ ಕೊನೆಯಲ್ಲಿ ಅಥವಾ ಮುಂದಿನ ವಾರದ ಪ್ರಾರಂಭದಲ್ಲಿ ಪಾವಗಡ ತಾಲೂಕಿನಲ್ಲೂ ಕೂಡ ಎಲ್ಲರನ್ನೂ ಕೂಡ ಕರೆದು MDM ಅನುಷ್ಠಾನದ ಬಗ್ಗೆ ಒಂದು ಪುನಶ್ಚೇತನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಳ್ತಾ ಇದ್ದೀವಿ. ಸೊ ಆ ಮೂಲಕ ಈ ಒಂದು MDM ಅನುಷ್ಠಾನವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸುರಕ್ಷಿತವಾಗಿ ನಾವು ಮಾಡೋದಕ್ಕೆ, ಸುವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಾನು ಎಲ್ಲರ ಸಹಕಾರವನ್ನು ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಕಡೆಯಿಂದ ಯಾರು ವಿಸಿಟ್ ಮಾಡಬೇಕು, ಅದನ್ನು ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು, ಅದು ಚೆಕ್ ಮಾಡಬೇಕು, ಗೊತ್ತಾಯ್ತು. ಯಾಕಂದ್ರೆ ಫುಡ್ ಕೊಡ್ತಾ ಇರೋದು ದಿನದಾದ್ಮೇಲೆ ಇನ್ನೊಂದು ಕ್ವಶನ್ ಏನಂದಾಗ, ಈ ಫುಡ್ ಕೊಟ್ಟಿದ್ದಾರೆ, ಯಾವ ಟೀಚರ್ಸ್ಗೆ ಏನು ಸಮಸ್ಯೆ ಆಗಿಲ್ಲ, ಫಸ್ಟ್ ಯಾರು ಟೇಸ್ಟ್ ಮಾಡಬೇಕಾಗಿತ್ತು, ಟೇಸ್ಟ್ ಮಾಡಿಲ್ಲ. ಸೊ ಆ್ಯಕ್ಚುಲಿ ಅದು ಮೊದಲು ಟೀಚರ್ಸು ಟೇಸ್ಟ್ ಮಾಡಿ ಅದನ್ನು ಮಕ್ಕಳಿಗೆ ಕೊಡಬೇಕಾಗಿತ್ತು. ಆ ಟೀಚರ್ಸ್ಗೆ ಯಾರಿಗೂ ಏನೂ ಆಗಿಲ್ಲ. ಟೇಸ್ಟ್ ಹಂಗಾದ್ರೆ ಮಕ್ಕಳದು ಸುಮ್ಮನೆ ಇವರು ಮಾಡಿ ಸುಮ್ಮನೆ ಇವರು ಹಂಗಾದ್ರೆ ಅದು ಒಂಥರ ಇದು ಮಾಡ್ತಾ ಇದೆ. ಅದನ್ನ ಆ್ಯಕ್ಚುಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು. ಒಂದು ಏನು ವಿಸಿಟ್ ಬಗ್ಗೆ ಏನಿದೆ ಅಂತಂದರೆ, ಈಗ ನಮಗೆ ಜಿಲ್ಲಾ ಮಟ್ಟದಲ್ಲಿ DDP ಇರ್ತಾರೆ, DDPಗಳು ಇರ್ತಾರೆ, ಮತ್ತು EOs ಇರ್ತಾರೆ, ಮತ್ತು EO ಮೀಟಿಂಗ್ ಇರ್ತಾರೆ, ಆಯಿತಾ. ತಾಲೂಕು ಮಟ್ಟದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಇರ್ತಾರೆ, BO ಇರ್ತಾರೆ, BRC ಇರ್ತಾರೆ, CRP, ECO, IERTs, BRP, ಇಷ್ಟು ಜನ ಒಂದು ಸೂಪರ್ವೈಸರಿ ಸ್ಟಾಫ್ ಇರ್ತಾರೆ. ಸೊ ಇವರು ಶಾಲೆಗಳಿಗೆ ಭೇಟಿ ಮಾಡ್ತಕ್ಕಂಥ ಒಂದು ಟೀಮ್. ಈ ಟೀಮ್ನಲ್ಲಿ ಭೇಟಿ ಕೊಟ್ಟು ಆ ಶಾಲೆಯ ಸಮಗ್ರ ಚಟುವಟಿಕೆಗಳು, ನಾಟ್ ಓನ್ಲಿ MDM, ಎಲ್ಲ ಶಾಲೆಯ ಸಮಗ್ರ ಸರ್ವಾಂಗೀಣ ಒಂದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲನೂ ಕೂಡ ಪರಿಶೀಲನೆಯನ್ನು ಮಾಡಬೇಕು. ಅವರಿಗೆ ಮಾಹಿತಿ, ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ. ಅದೇ ಎಷ್ಟು ದಿನಗಳಿಗೊಮ್ಮೆ ಅದು ಪರಿಶೀಲನೆ ಮಾಡ್ತೀರಾ ಸರ್? ಅದು ವಿಸಿಟ್ ಅಲ್ಲಿ ಇರುತ್ತೆ, ಬುಕ್ ವಿಸಿಟ್ ಮಾಡಿರೋಂಥ ಬುಕ್ಕಲ್ಲಿ ಇರುತ್ತೆ. ಪ್ರತಿ ಶಾಲೆನಲ್ಲೂ ಕೂಡ ಇದು ಏನು ಇಲಾಖಾಧಿಕಾರಿಗಳ ಭೇಟಿಯ ವಹಿ ಅಂತಲೇ ಇಟ್ಟಿರ್ತಾರೆ. ಸೊ ಅದಕ್ಕೆ ಆ್ಯಕ್ಚುಲಿ ಈಗ CRP ಅಂತ ತೆಗೆದುಕೊಂಡ್ರೆ ಅವರಿಗೆ ಒಂದು 15 ಅಥವಾ 17, 16 ಇಷ್ಟು ಶಾಲೆಗಳು ಅವರಿಗೆ ಒಂದು ಯೂನಿಟ್ ಆಗಿ ಸಿಗುತ್ತೆ, ಕ್ಲಸ್ಟರ್ಗೆ. ಅವ್ರಿಗೆ ಪ್ರತಿ ದಿನ ಆಗಿದ್ರೂ ಕೂಡ ಡೇ ಬೈ ಡೇ ಒಂದು ಶಾಲೆಯನ್ನು ಭೇಟಿ ಮಾಡಿ ಅವರಿಗೆ ಅಲ್ಲಿ ವಿಚಾರ ಮಾಡಿ, ಅಲ್ಲೇನಾದರೂ ಓರೆಕೊರೆಗಳು ಅವರ ಹಂತದಲ್ಲಿ ಬಗೆಹರಿದೇ ಹೋದರೆ BO ಹಂತಕ್ಕೆ ತರುವಂಥದ್ದು, ADP ಅವರ ಗಮನಕ್ಕೆ ತರ್ತಕ್ಕಂಥ ಒಂದು ಇದನ್ನು ಮಾಡ್ಬೋದು, ಆಯಿತಾ. ಮತ್ತು ಇನ್ನು ತಾಲೂಕು ಮಟ್ಟದ ಅಧಿಕಾರಿಗಳು, ಸಪೋಸ್ ಈಗ ಪಾವಗಡ ತಾಲೂಕಿನಲ್ಲಿ ಎಷ್ಟು 286 ಶಾಲೆಗೆ ಅಡುಗೆ ಕೇಂದ್ರಗಳಿವೆ. 286 ಅಡುಗೆ ಕೇಂದ್ರಗಳಿಗೂ ಕೂಡ ಒಂದೇ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಭೇಟಿ ಕೊಡೋದಕ್ಕಾಗಲ್ಲ. ಬಟ್ ಒಂದು ಹಂತ ಹಂತವಾಗಿ ಭೇಟಿಯನ್ನು ಕೊಡಬೇಕು. ನಾವು ಭೇಟಿ ಕೊಡೋದಿಲ್ಲ ಅನ್ನುವಂಥದ್ದನ್ನು ನಾವು ಶಾಲೆಗಳ ಸಂಖ್ಯೆ ಮತ್ತು ಭೇಟಿಯ ಸಂಖ್ಯೆಗಳನ್ನು ನಾವು ಹೋಲಿಕೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ವಿಸಿಟ್ ಮಾಡಬೇಕು. ಅವರಿಗೆ ಶಾಲಾ ಹಂತದಲ್ಲಿ ಮಾಹಿತಿ, ಮಾರ್ಗದರ್ಶನವನ್ನು ಕೊಡಲೇಬೇಕಾಗುತ್ತೆ. ಸರಿ, ಇವಾಗ ಅಲ್ಲಿ ಅಡುಗೆ ಮಾಡೋ ಅಂಥವ್ರಿಗೆ ಸ್ವಲ್ಪ ಅವರಿಗೆ ಅಲ್ಲಿ ಅಡುಗೆ ಕೋಣ ಆಗಿರ್ಬೋದು, ಅನ್ಕ್ಲೀನ್ನೆಸ್ ಇರುತ್ತೆ. ಬಟ್ ಅವ್ರಿಗೆ ಯಾವ ಥರ ಅಡುಗೆ ಮಾಡಬೇಕು, ಯಾವ ಥರ ಬಡಿಸ್ಬೇಕು, ಮಕ್ಕಳಿಗೆ ಯಾವ ಥರ ಇದೆಲ್ಲನೂ ಇವಾಗ ಏನಿದೆಯೋ ಏನು ಸಿಬ್ಬಂದಿಗಿದೆ ಟೋಟಲ್ ಅವ್ರಿಗೆ ಯಾವಾಗ ನೀವು ಅವ್ರಿಗೆ ಒಂದು ಕಾರ್ಯಾಗಾರ ಅರಿವು ಮೂಡಿಸುವಂಥ ಕಾರ್ಯಕ್ರಮ 2 ಸಲ ತರಬೇತಿ ಕೊಡ್ತೀವಿ. ಈಗ ಲಾಸ್ಟ್ ಇಯರ್ ಏನಾಗಿದೆಯಪ್ಪ ಅಂತಂದರೆ, ಅವರಿಗೆ ಪ್ರತಿ ಶುಕ್ರವಾರ ಮಧ್ಯಾಹ್ನ ಯೂಟ್ಯೂಬ್ ತರಬೇತಿಯನ್ನು ಇಲಾಖೆ ವತಿಯಿಂದಲೇ, ನಮ್ಮ ವತಿಯಿಂದ ಇಡೀ ರಾಜ್ಯಕ್ಕೆ ಯೂಟ್ಯೂಬ್ ತರಬೇತಿಯನ್ನು ಏರ್ಪಡಿಸಿ ಪ್ರತಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಅವರು ಅಲ್ಲಿ ಯಾವುದೋ ಒಂದು, ಈಗ ಅವ್ರ ಹತ್ರ ಫೋನ್ ಇಲ್ಲ, ಆಂಡ್ರಾಯ್ಡ್ ಇಲ್ಲ ಅಂತಂದರೆ HMದೋ ಯಾರೋ ಒಬ್ಬರು ಶಿಕ್ಷಕರದೋ ಅವರು ಫೋನ್ನಲ್ಲಿ ತಿಳ್ಕೊಳ್ಳುವಂಥದ್ದು. ಆಮೇಲೆ ತಾಲೂಕು ಮಟ್ಟದಲ್ಲಿ ಒಂದು ದಿನದ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬಹುಶಃ ತಮಗೂ ಕೂಡ ಎಲ್ಲರಿಗೂ ಕೂಡ ಮಾಹಿತಿ ಸಹಾಯಕ ನಿರ್ದೇಶಕರು ಕೊಟ್ಟಿರ್ತಾರೆ. ಸೊ ನಾನು ಈ ವರ್ಷ ಏನು ಮಾಡಿದ್ದೀನಿ, ಈಗ ತಾಲೂಕು ಹಂತಕ್ಕೆ ಎಷ್ಟು ಅಡುಗೆಯವರಿದ್ದಾರಪ್ಪ, ಒಟ್ಟು ನಮ್ಮ 539 ಅಡುಗೆಯವರಿದ್ದಾರೆ. ಅಷ್ಟನ್ನು ಕೂಡ ಈ ಸಾರಿ ಏನು ಮಾಡಿದ್ವಿ, ನಾವು ಪ್ಲ್ಯಾನ್ ಮಾಡಿದ್ವಿ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತೇನೆ. ಎಲ್ಲ 530 ಜನನೂ ಕೂಡ ಒಂದೇ ಪ್ಲೇಸ್ನಲ್ಲಿ ಒಂದೇ ಕಡೆ ಅಸೆಂಬಲ್ ಮಾಡಿದರೆ ಏನಾಗುತ್ತೆ, ಅದು ಪರಿಣಾಮಕಾರಿ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ವರ್ಷ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಒಂದು 2 ಹೋಬಳಿಯನ್ನು ಕ್ಲಬ್ ಮಾಡ್ತಕ್ಕಂಥದ್ದು, ಅಥವಾ ಹೆಚ್ಚಿಗೆ ದೊಡ್ಡ ಹೋಬಳಿ ಆದರೆ ಒಂದೇ ಹೋಬಳಿಯನ್ನು ಅವರಿಗೆ ಏರ್ಪಡಿಸಿ ಅವರಿಗೆ ಪರಿಣಾಮಕಾರಿಯಾಗಿ ಒಂದು ದಿನ ತರಬೇತಿ ಕೊಡಬೇಕು ಅನ್ನುವಂಥದ್ದನ್ನು. ಇದು ಪ್ರತಿ ವರ್ಷ ಆಗ್ತಾಯಿದೆ, ನಾಟ್ ಓನ್ಲಿ ದಿಸ್ ಇಯರ್. ಪ್ರತಿ ವರ್ಷವೂ ಕೂಡ ಒಂದು ದಿನದ ತರಬೇತಿಯನ್ನು ತಾಲೂಕು ಹಂತದಲ್ಲಿ ಏರ್ಪಡಿಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಜೂನ್ 1ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಏನು ಸೂಚನೆಯ ಮೇರೆಗೆ ಯೂಟ್ಯೂಬ್ ತರಬೇತಿಯನ್ನು ಕೂಡ ನಾವು ಏರ್ಪಡಿಸಿದ್ವಿ. ನಾನೇ ಸ್ವತಃ ಅಲ್ಲಿ ನಾನು ಮತ್ತು ನನ್ನ ಇತರ ಕೆಲವು ಸಹೋದ್ಯೋಗಿಗಳು, ಈ ಒಂದು MDMನಲ್ಲಿ ಅನುಭವ ಇರ್ತಕ್ಕಂಥವರು, ಎಲ್ಲ HMಗಳಿಗೆ ಇಡೀ 10 ತಾಲೂಕುಗಳ ಜಿಲ್ಲೆಗಳ HMಗಳಿಗೆ ಮತ್ತು ಅಡುಗೆ ಸಿಬ್ಬಂದಿಗಳಿಗೆ ಯೂಟ್ಯೂಬ್ ತರಬೇತಿಯನ್ನು ಕೂಡ ನಾವು ಏರ್ಪಡಿಸಿ ಈ ತಿಂಗಳು 1/6/24 ತರಬೇತಿಯನ್ನು ಏರ್ಪಡಿಸಿದ್ದೇವೆ.
ಸೊ ಇಷ್ಟು ಅಡುಗೆಯವರಿಗೆ ನಾವು ಓರಿಯೆಂಟೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ಸಾರಿ ಅದನ್ನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೋಬಳಿ ವೈಸು ಅಥವಾ ಎರಡು ಚಿಕ್ಕ ಹೋಬಳಿ ಆದರೆ 2 ಹೋಬಳಿ ಕ್ಲಬ್ ಮಾಡ್ಕೊಂಡು ಮಾಡ್ತೇವೆ. ಇದ್ರ ಜೊತೆಗೆ ಇನ್ನೊಂದು ಯೂಟ್ಯೂಬ್ ತರಬೇತಿಯನ್ನು ಕೂಡ ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಗೆ ಈ ತರಹದ ಘಟನೆಗಳಿಂದ ನಮಗೆ ವೇದ್ಯ ಆಗುವಂಥದ್ದು ಏನಂದರೆ ಇನ್ನೊಂದಷ್ಟು ಮಾಹಿತಿ ಬೇಕು. ಅವ್ರಿಗೆ ಮಾಹಿತಿ ಇಲ್ಲ ಅಂತ ಅನ್ನೋದಕ್ಕಿಂತಲೂ ಕೂಡ ಆ ಮಾಹಿತಿಯನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ಪ್ರೇರಣೆ ಅಥವಾ ಅವರಿಗೆ ಒಂದು ತಾಕೀತು ಮಾಡಬೇಕೆನ್ನುವಂಥ ಅಡುಗೆಯವರಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಯೂಟ್ಯೂಬ್ ತರಬೇತಿಯನ್ನು ಕೂಡ ನಾವು ಅವರಿಗೆ ಹಮ್ಮಿಕೊಳ್ತೇವೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಮ್ಮ ಎಲ್ಲ ಸೂಪರ್ವೈಸರಿ ಸ್ಟಾಫ್ಗೆ ಏನೀಗ ವಿಸಿಟ್ ಮಾಡೋದ್ರ ಬಗ್ಗೆ ತಾವು ಕೇಳಿದ್ರಿ. ವಿಸಿಟ್ ಮಾಡೋದ್ರ ಬಗ್ಗೆ ಎಲ್ಲ EOTP ಅವರು BO ಅವರು ನಾವು ಎಲ್ಲನೂ ಕೂಡ ಸೇರಿ ನಾವೀಗ ಒಂದು ಓರಿಯೆಂಟೇಷನನ್ನು ಕೂಡ ಒಂದು ಹಾಫ್ ಡೇ ಓರಿಯೆಂಟೇಷನ್ ಕೂಡ ನಾವೆಲ್ಲರಿಗೂ ಕೂಡ ಏರ್ಪಡಿಸ್ತಾ ಇದ್ದೇವೆ. ಅವಾಗ ಅಲ್ಲೂ ಕೂಡ ನಾವು ಸಂಪೂರ್ಣ ಮಾಹಿತಿಯನ್ನು MDM ಮಾಹಿತಿಯನ್ನೇ ಅಲ್ಲಿ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಂದರೆ ಮಕ್ಕಳಿಗೆ ಅಡುಗೆ ಬಡಿಸ್ತಾರಲ್ಲ, ಬಡಿಸೋಂಥ ಸಂದರ್ಭದಲ್ಲಿ ಮಕ್ಕಳನ್ನ ಚಿಲ್ಲಾಪಿಲ್ಲಿ ಆಗಿಬಿಡ್ತಾರೆ. ಅಂದು ಒಂದು ಅಸಾಂಬಾಲ್ ಮಾಡಿಬಿಟ್ಟು ಮಕ್ಕಳಿಗೆ ಅಲ್ಲಿ ಬಡಿಸುವಂಥ ಕಾರ್ಯಕ್ರಮ ಮಾಡಬೇಕು. ನಾನೇ ನೋಡಿದ್ದೀನಿ ಅಬ್ಸರ್ವ್ ಸನಕ ಫೋಟೋ ಹ್ಯಾವ್ ಫೋಟೋಸ್ ಸುಮ್ಮನೆ ಅಲ್ಲೋಗಿ ತಿನ್ನೋದು ಇಲ್ಲೋಗಿ ತಿನ್ನೋದು, ಪಾಪ ಅಕಸ್ಮಾತ್ ಅಲ್ಲೂ ಏನು ಹೆಚ್ಚು ಕಡಿಮೆ ಬಿದ್ದರೆ ಏನನ್ನ ಗೊತ್ತಾಗಲ್ಲ. ಅದೇನಾಗುತ್ತೆ ಅಂದಾಗ ನಿಮ್ಮ ಇದ್ರ ಮೇಲೆ ತಮ್ಮ ಹೆಸರೇನು ಕೊಂಡಪ್ಪ ಅವರೇ, ದೇರ್ ಈಸ್ ಎ ಕ್ಲಿಯರ್ ಕಟ್ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇದೆ. ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ಕೂರಿಸಿಯೇ ಊಟ ಕೊಡಬೇಕು ಅಂತ. ಬಟ್ 95% ಶಾಲೆಗಳಲ್ಲಿ ದೇರ್ ಈಸ್ ನೋ ಸೆಪ್ರೇಟ್ ಡೈನಿಂಗ್ ಹಾಲ್ ಇಲ್ಲ. ಬಟ್ ಅದೆಲ್ಲನೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ದಿ ಅವೈಲಬಿಲಿಟಿ ಆಫ್ ಡೈನಿಂಗ್ ಹಾಲ್, ಗೊತ್ತಾಯ್ತಲ್ಲ. ಶಾಲಾ ಕಾರಿಡಾರ್ನಲ್ಲಿರಬಹುದು ಅಥವಾ ಇಲ್ಲ ಕಾರಿಡಾರು ಕೂಡ ನಮಗೆ ಲಭ್ಯತೆ ಇಲ್ಲ ಅಥವಾ ಏನೋ ಇದಾಗ್ತಾ ಇದೆ ಅಂತಂದರೆ ಆಯಾ ತರಗತಿ ಕೋಣೆಗಳಲ್ಲೇ ಆಗಿರುತ್ತೆ. ಮಕ್ಕಳನ್ನು ಕೂರಿಸಿಯೇ ಊಟ ಕೊಡಬೇಕು. ಯಾವ ಕಾರಣಕ್ಕೂ ಬಫೆ ಸಿಸ್ಟಮ್ ಆಗಲಿ ಲೈನಲ್ಲಿ ನಿಲ್ಲಿಸಿ ಇದು ಮಾಡುವಂಥದ್ದಾಗಲಿ ಇದನ್ನು ಮಾಡಕೂಡ್ದು ಅನ್ನುವಂಥದ್ದು ನಮ್ಮ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸು ರಾಜ್ಯ ಕಚೇರಿಯಿಂದನೂ ಕೂಡ ಇಲಾಖೆಯಿಂದ ಇದೆ. ಯಾಕೆ ಅಂತಂದರೆ ಸಾಂಬಾರಿನೊಳಗೆ ಮಗು ಬಿತ್ತು ಮತ್ತು ಸಾಂಬಾರು ಇದು ತಗೊಂಡು ಹೋಗುವಾಗ ಬಿದ್ದು ಸುಟ್ಟಗಾಯಗಳಾಯಿತು. ಇವೆಲ್ಲ ಘಟನೆಗಳು ರಾಜ್ಯದಾದ್ಯಂತ ಮತ್ತು ನಮ್ಮ ಜಿಲ್ಲೆನಲ್ಲೂ ಶಿರಾ ತಾಲೂಕಿನಲ್ಲೂ ಕೂಡ ಒಂದು 2-3 ಘಟನೆಗಳಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂರಿಸಿಯೇ ಊಟ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಇದೆ. ಈಗ ಆ ಶಾಲೆಯಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದಾರೆ ಮಂಜುನಾಥ್ ಅವರೇ? ಹ್ಞೂ ಸರ್, ಮುಂಜಾನೆ ಇನ್ನು ನಾವು ರೋಡ್ ಕಡೆ ಕೂಡ ಎಲ್ಲೂ ಪುನಃ ಕಾರಿಡಾರಲ್ಲಾದರೂ ಕೂರಿಸ್ಕೋಬೋದು ಅಥವಾ ರೂಮಲ್ಲಾದರೂ ಕೂರಿಸೇ ಊಟ ಕೊಡಲಿ ಅಂತ ಡೈರೆಕ್ಷನ್. ಆ ಶಾಲೆಯಲ್ಲಿ ನಾನು ನೋಡಿದ ಮತ್ತೆ ಕಾರಿಡಾರ್ ಕೂಡ ಇದೆ. ಮಳೆ ಏನು ಇಲ್ಲ ಅಂತಂದರೆ ಇದು ಇದೆ. ಹೋರಾಟದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಕೂಡ ಮಾಡಿದ್ದಾರೆ. ಅಲ್ಲಾದರೂ ಕೂಡ ಬಿಸಿಲು ಮತ್ತು ಏನು ಮಳೆ ಇಲ್ಲ ಅಂತಂದರೆ ಅಲ್ಲೂ ಕೂರಿಸಿ ಲೈನಾಗಿ ಕೂರಿಸಿ ಮಕ್ಕಳು ಇದು ಅಡುಗೆಯವರು ತಂದು ಬಕೆಟ್ಗಳಲ್ಲಿ ಬೇಸನ್ಗಳಲ್ಲಿ ತಂದು ಮಕ್ಕಳಿಗೆ ಸರ್ವ್ ಮಾಡಬೇಕು. ಇದು ಇರ್ತಕ್ಕಂಥದ್ದು. ಎಲ್ಲಾದರೂ ಕೂಡ ಆ ಥರ ಇತ್ತಂತಂದರೆ ನಾನು ಈ ಮೂಲಕ ಸಹಾಯಕ ನಿರ್ದೇಶಕರಿಗೆ ಮತ್ತು ನಮ್ಮ ICO ಅವ್ರಿಗೆ ಹೇಳ್ತೇನೆ, ಎಲ್ಲಿ ಯಾವುದಾದ್ರೂ ಶಾಲೆಯಲ್ಲಿ ಇನ್ನೂ ಬಫೆ ಸಿಸ್ಟಮು ಆ ಥರ ಏನಾದರೂ ಇತ್ತಂತಂದರೆ ಇಮಿಡಿಯೇಟಾಗಿ ಆ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಸ್ಟ್ರಿಂಜೆಂಟಾಗಿ ಇದನ್ನು ಸೂಚನೆಗಳನ್ನು ಕೊಡಿ ಕೂರಿಸಿ ಊಟ ಕೊಡಬೇಕು. ಅಡುಗೆರೇನೆ ಬಕೆಟ್ ತಗೊಂಡು ಹೋಗಿ ಚೌಟಲ್ಲಿ ಅವರೇ ಬಡಿಸ್ಬೇಕು, ಅವರೇ ಬಡಿಸ್ತಾ ಇದ್ದಾರೆ. ಆಮೇಲೆ ಆ ಶಾಲೆಯಲ್ಲಿ ಕೊಣನ್ಕುರ್ಕೆ ಶಾಲೆಯಲ್ಲಿ ಒಬ್ಬರೇ ಅಡುಗೆಯವರಿದ್ದರು. ಈಗ ಇವತ್ತು ನಾವು ಇನ್ನೊಬ್ಬರನ್ನು ಅಡುಗೆಯವ್ರನ್ನು ಕೂಡ ನೇಮಕಾತಿ ಕೂಡ ಮಾಡಲಾಗಿದೆ. ಆ ಒಂದು ಇದು ನಿಯಮಾನುಸಾರ ಏನಿದೆ ಆ ಪ್ರಕಾರ ಇನ್ನೊಂದು ಈಗ ಅಡುಗೆಯವ್ರನ್ನು ಕೂಡ ನಾವು ನೇಮಕಾತಿ ಮಾಡಿದ್ದೇವೆ. ಸರ್, ಇವಾಗ ಅಡುಗೆ ಮಾಡೋಕ್ಕೆ ಊಟ ಇರ್ತಾರೆ, ಅದನ್ನೇನನ್ನ ಬಿಸಿನೀರಿಂದ ತೊಳೆಯುವಂಥದ್ದು ಕೆಲಸ ಮಾಡ್ತಾ ಇದ್ದಾರೋ ಇಲ್ವಾ ಅಂತ? ತಟ್ಟೆ ತೊಳೆಯುವಂತಹ ಒಂದು ತಟ್ಟೆಯನ್ನು ತೊಳೆಯಬೇಕು. ಮಕ್ಕಳು ಕೈ ಕೂಡ ವಾಶ್ ಮಾಡ್ಕೋಬೋದು. ಹ್ಯಾಂಡ್ ವಾಶ್ ಬಗ್ಗೆನೇ ನಾವು ಒಂದು ಟ್ರೈನಿಂಗ್ ವಿಶ್ವ ಕೈ ತೊಳೆಯುವ ದಿನ ಅಂತ WHO ಸರ್ವೆ ಪ್ರಕಾರ ಇದೆ. ಆಮೇಲೆ ಹ್ಯಾಂಡ್ ವಾಷಿಂಗ್ ಸ್ಟೇಷನ್ಸ್ ಕೂಡ ಅಲ್ಲಿ ಮಾಡಿಸ್ಬೇಕು. ಒಂದು ಕೈ ಅದು ಯಾವ ಸ್ಕೂಲಲ್ಲಿನೂ ಕಂಡು ಬರ್ತಾ ಇಲ್ಲ ಹ್ಯಾಂಡ್ ವಾಶ್ ಸ್ಟೇಷನ್ಸ್ ಅಂತ. ಯಾವ ಸ್ಕೂಲಲ್ಲೂ ಕಂಡು ಬರ್ತಾ ಇಲ್ಲ. ಕೆಲವು ಶಾಲೆಗಳಲ್ಲಿ ಇದೆ, ಕೆಲವು ಶಾಲೆಗಳಲ್ಲಿ ಇದೆ, ಕೆಲವು ಶಾಲೆಗಳಲ್ಲಿ ಇದ್ರೂ ಕೂಡ ಅದು ಅನುಪಯುಕ್ತವಾಗಿದೆ. ಕೆಲವು ಶಾಲೆಗಳಲ್ಲಿ ಇಲ್ಲ. ಆಯ್ತಾ, ಈ ಥರ ಪರಿಸ್ಥಿತಿ ಇದೆ. ಇದಕ್ಕೆ ಏನು ಮಾಡ್ಬೇಕು ಅವರು ಶಾಲಾ ಹಂತದಲ್ಲಿ HDMC ಮೂಲಕ ಆಯಾ ಗ್ರಾಮ ಪಂಚಾಯತ್ಗೆ ಪ್ರಸ್ತಾವನೆಗಳನ್ನು ಕೊಟ್ಟು ಈ ಥರ ಇದು ನೀಡಿದೆ ನಮ್ಗೆ, ಈ ಥರ ಮಾಡೋದ್ರಿಂದ ನಮ್ಗೆ ಈ ಥರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅವರು ಒಂದು ಪ್ರಸ್ತಾವನೆಯನ್ನು ಕೊಟ್ಟು ಗ್ರಾಮ ಪಂಚಾಯತ್ ವತಿಯಿಂದ ನರೇಗಾ ಬೇರೆ 14 ಫೈನಾನ್ಸ್ 15 ಫೈನಾನ್ಸ್ ಈ ಒಂದು ಇದರಲ್ಲಿ ಅವ್ರು ಮಾಡಬೇಕು. ಒಂದು ವೇಳೆ ಯಾವುದಾದ್ರೂ ಶಾಲೆಯವರು ಗ್ರಾಮ ಪಂಚಾಯತ್ ವತಿಯಿಂದ ಕೊಟ್ಟು ತುಂಬ ನೀಡಿದೆ, ನಮಗೆ ಇದೊಂದು ಪ್ರಾವಿಷನ್ ಇದೆ ಅನ್ನುವಂಥದ್ದು ಏನು ನಮ್ಮ ಗಮನಕ್ಕೆ ಬಂದರೆ ಮಾನ್ಯ CO ಅವ್ರ ಮೂಲಕ ಸಂಬಂಧಪಟ್ಟಂಥ PDO ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸನ್ನು ಕೊಡಿಸಿ ನಾವು ಮಾಡೋದಕ್ಕೆ ಕೂಡ ನಾವು ಪ್ರಯತ್ನ ಖಂಡಿತ ಮಾಡ್ತೀವಿ.